ನಾಗೇಂದ್ರ ನಾನು ಕೇಳಿದೆ, ನಾನು ಸಾಯಿ ಪ್ರಕಾಶ್ ನಾನು ಕಳಿಸ್ಕೊಡಿ, ದೇವತೆ ಸಾಂಗ್ ಬಿಡಬೇಕು ನಾನು ಅನ್ನೋರ್ ಮುಖಾಂತರನೇ ಅಂತ. ಆಯ್ತಪ್ಪ, ಆಯ್ತಾಯ್ತು, ಕರ್ಸ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಅದಾದ್ಮೇಲೆ ಒಂದು 10 ಫೋನ್ ಮಾಡಿದೆ, ಬರ್ತಾರ ಕುತೂಹಲ ಏನು ನನಗೆ. ಯಾಕಂತಂದ್ರೆ ನಮ್ಮ ಮನೆಗಳಲ್ಲಿ ಇವಾಗೂನು ಇವರು ಮೂವಿಗಳ ಅಣ್ಣ ತಂಗಿ ಆಗಲಿ ತೋರಿಗೆ ಬರ್ತಾರೆ, ಫ್ಯಾನ್ಸ್ ಬೇಸ್ ಇವಾಗೂ ಇದೆ. ಮನೆಗೆ ಹೋಗಿ ಸುಮ್ಮನೆ ಫೋನ್ ಮಾಡಿದೆ, ಅಣ್ಣವ್ರು ಈ ಥರ ಕರ್ಸ್ತಾರೆ ಅಂತ. ನಿಜನಾ ನಾ ಕರ್ಸಿದ್ ತುಂಬಾ ಥ್ಯಾಂಕ್ಸ್ ಅಣ್ಣ, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಣ್ಣ. ನೂರಾರು ಮೇಲೆ ಮಾಡಿದ್ದಾರೆ ಅನ್ಕೋತೀನಿ ಅಣ್ಣವ್ರ ಮೂವಿಗಳು. ನಾವು ಮೊದಲನೇ ಮೂವಿ, ಅವ್ರ ಆಶೀರ್ವಾದ ಈ ತಂಡಕ್ಕೆ ಮತ್ತೆ ನಮ್ಗಿರ್ಲಿ ಅಂತ ಅವ್ರ ಅಣ್ಣವ್ರನ್ನ ನಾನು ಕೇಳ್ಕೊಂತೀನಿ. ಬಂದಿದ್ದು ತುಂಬಾ ಥ್ಯಾಂಕ್ ಯು ಅಣ್ಣ, ತುಂಬಾ ಧನ್ಯವಾದ. ನಮ್ಗೆ ಮೃತ್ಯು ದೇವತೆ ಮೂವಿ ಮೊದಲನೇ ಸಲ ಪ್ರಚಾರ ಮಾಡಿದೆ. ಮೀಡಿಯಾ ಅಣ್ಣವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಮಾತಾಡಿದೆ, ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಏನ್ ಮಾತಾಡಿದ್ವು ಏನೋ ಒಂಥರ ಗಿಲಿಬಿಲಿ ಆಗ್ತಿತ್ತು ನನಗೆ, ಏನ್ ಬಡಿಸ್ಬಿಡ್ತಾರೋ ಏನೋ ಅಂತ. ಅಣ್ಣ ನಿಜಕ್ಕೂ ಹೇಳ್ತೀನಿ, ತುಂಬಾ ಚೆನ್ನಾಗಿ ನಮ್ ಪ್ರಚಾರ ಮಾಡ್ಕೊಡ್ರಿ. ಹೊಸಬ್ರು ಏನೇನೋ ಅನ್ಕೊಂಡ್ಬಿಟ್ಟಿದೆ, ತುಂಬಾ ಚೆನ್ನಾಗಿ. ಒಂದೊಂದು ಆರ್ಟಿಕಲ್ ಆಗ್ಲಿ, ಒಂದೊಂದು ವಿಡಿಯೋ ಆಗ್ಲಿ 10 ಕಿತ ನೋಡಿದ್ದೀನಿ ನಾನು. ನನ್ಗೇನೋ ಒಂಥರ ಗಾಳಿ ತೇಲಂಗಾಗ್ಬಿಡ್ತು ನೀವು ಬರ್ದಿರೋದೆಲ್ಲ ನೋಡಿ. ನಿಜಕ್ಕೂ ನನ್ಗೆ ತುಂಬಾ ಖುಷಿ ಆಯ್ತಣ್ಣ. ನನ್ ಹೃದಯಪೂರ್ವಕವಾಗಿ ವಂದನೆಗಳಣ್ಣ. ಯಾಕಂದ್ರೆ ನಾ ಅಷ್ಟೊಂದು ವಿಷಯಗಳು ಮೂವಿ ಮಟ್ಟ ನೀವು ಸ್ವಲ್ಪ ತೋರ್ಕೊಟ್ರಿ, ತುಂಬಾ ಸಂತೋಷ ಆಯ್ತು. ನಿಜಕ್ಕೂ ನೀವು ಅನ್ಕೊಂಡಿದ್ದು ಇನ್ನೂ ಗುಣಮಟ್ಟ ಈ ಮೂವಿನಲ್ಲಿ ಇದೆ ಅಣ್ಣ, ಪ್ರತಿಯೊಬ್ಬು ಇದೆ. ಹೆಣ್ಮಕ್ಳದ್ ಮೂವಿ. ಅಕ್ಕೋರು ಆಗ್ಲಿ ಒಂದ್ ಮಾತೇನ ಹೇಳ್ತಿದ್ರು, ಅಣ್ಣವ್ರನ್ನ ಕೇಳ್ತಿದ್ರು, ಬದಲಾಗುತ್ತ ಕಾಲ ಅಂತ. ಆ ಬದಲಾವಣೆ ನಾನು ನನ್ನ ಕಥೆನಲ್ಲಿ ಸುಮ್ನೆ ಒಂದು ಜರ್ಕ್ ಮಾಡಿದೀನಿ. ಅಲ್ಲಿ ಭಾರತನೇ ರಿವೀಲ್ ಕೊಟ್ಟಿದ್ದೀನಿ ನಾನು. ನಮ್ ಸಂಪ್ರದಾಯ, ನಮ್ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದ್ ಕ್ಯಾರೆಕ್ಟರ್ ಎತ್ಕೊಡುತ್ತೆ. ಅದಿದೆಯಾ ಇವತ್ತು? ಇಲ್ಲ, ಅದು ಇತಿಹಾಸ ಅಂತ ಅವ್ರ ಪಾತ್ರ ಹೇಳುತ್ತೆ. ಆ ಬದಲಾವಣೆ ಬೇಕು ಅನ್ನೋದು ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಬದಲಾವಣೆ ಯಾಕೆ ಅಂತಂದ್ರೆ, ಮೊದಲು 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು 6-7 ಗಂಟೆಗೆಲ್ಲ ಮಲಗ್ತಿದ್ವಿ. ಒಳ್ಳೆ ಆರೋಗ್ಯ ಇತ್ತು, ಒಳ್ಳೆ ಫುಡ್ ಇತ್ತು, ಚೆನ್ನಾಗಿತ್ತು ಆ ಸಂಸ್ಕೃತಿ ಸಂಪ್ರದಾಯದಲ್ಲೆಲ್ಲ. ಇವತ್ತು ಒಂದು ಮೈಯಲ್ಲಿ ತಿಂಗಳು ಪೂರ್ತಿ ಕೆಲಸ ಮಾಡೋದು, ಒಂದು ಕೆಟ್ಟ ನೀರು ಹೋಗಲ್ಲ ಆಚೆಗಡೆ. ಹಾಗಾಗಿ ಎಲ್ಲೋ ಏನೋ ಬದಲಾವಣೆ ಬೇಕು ಅನ್ನೋದನ್ನ ಮರಿತೀವಿ. ಬಟ್ ಈ ನನ್ನ ಮೂವಿ ಕಥೆದಲ್ಲಿ ಏನ್ ಹೇಳ್ತದೆ, ಸಂಪ್ರದಾಯ ಹಿಂದೆದು ಒಳ್ಳೇದು, ನಮ್ದು ಅದೇ ಹಾದಿ, ನಮ್ ಗುಡ್ಡು ಅನ್ನೋದು ಗಂಡು ಮಕ್ಕಳಿಗೆ ಹೆಣ್ಣು ಹೊತ್ತು ಒಂದು ಸಾವು ಮುಖಾಂತರನೇ ಅಂತ ವಿಶೇಷವಾಗಿ ಹೇಳುವಂತ ಚಿತ್ರ ಇದು. ಮೃತ್ಯು ದೇವತೆ ಆದ್ಲು ಎಷ್ಟು ಅಂತ ಸಹಿಸ್ತಾಳೆ ಅಂತ. ಈಗ ಅಕ್ಕೋರ್ಗೆ ಅದೇ ನಾವು ಇದರಲ್ಲೇ ಹೋಗ್ತಾ ಇದ್ರೆ ಕಾಲಕ್ರಮೇಣ ನಾವು ಬದಲಾವಣೆ ಆಗಿಲ್ಲ ಅಂತಂದಾಗ, ಈಗ ಒಂದು 60-70 ವರ್ಷದಲ್ಲಿ ಇದೀವಿ. ನಮ್ಮ ಮೊದಲು 120 ವರ್ಷ ಬದುಕೇವಿ. ಹಂಗಾಗಿ ಬದಲಾವಣೆಗಳು ಮಾಡ್ಕೊಂಡ್ರೆ ಅನುಕೂಲ ಅಂತ. ಅಕ್ಕ ನನ್ ಕಥೆನಲ್ಲಿ ಒಂದು ಜರ್ಕ್ ಕೊಟ್ಟಿರೋದು. ಹೌದಕ್ಕ, ಹೌದು. ಕೆಲವೊಂದು ಗುಣಮಟ್ಟ ಒಂದು ಅಭ್ಯಾಸ ಮುಖಾಂತರ ಮಾಡ್ಕೊಂಡಿದ್ರೆ ಒಳ್ಳೇದು ಅನ್ನೋದನ್ನ ಆ ಚಿತ್ರದ ಒಂದು ಕಥೆದಲ್ಲಿ ಹೇಳ್ಕೊಂಡು ಹೋಗಿರೋದು. ಹೌದು, ಕೆಲವೊಂದನ್ನ ಅಳವಡಿಸ್ಕೊಳ್ರಿ ಅಂತ ಹೇಳಕ್ ಬರ್ತದೆ ಕತೆ. ಹಂಗಾಗಿ ಈ ಕತೆ ಇನ್ನು ನೀವು ಲಾಸ್ಟ್ ಟೈಮ್ ಪ್ರಚಾರ ಮಾಡೋದಕ್ಕೂ ಇನ್ನು ಉನ್ನತವಾಗಿ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ ಅಣ್ಣ. ಇದು ಸೆನ್ಸಾರ್ ಹತ್ತತ್ರದಲ್ಲಿ ಇದೀವಿ. ಒಂದು 22ನೇ ತಾರೀಕು ಪ್ಲಾನ್ ಮಾಡ್ಕೊಂಡು ಅನ್ಕೊಂಡಿದೀವಿ ಅಣ್ಣ. ಮೇ 22ಕ್ಕೆ ಆಗಿದೆ ಅಣ್ಣ. ಒಂದು ಅನಿಮಲ್ ಆಯ್ತಣ್ಣ. ಒಂದ್ ಸ್ವಲ್ಪದ್ರಲ್ಲಿ ಐತೆ. ಸರ್ಟಿಫಿಕೇಟ್ UA ಮಾಡ್ಸೋಣ ಅನ್ಕೊಂಡಿದೀವಿ ಅಣ್ಣ. ಯೋಚನೆ ಮಾಡ್ತಾಳೆ, ಬುದ್ಧಿ ತಿಳಿಸೋಣ ಅಂತ. ಕಡೆಗೆ ತುಂಬಾ ಅತಿರೇಕ ಆದಾಗ ಸಾವು ಮುಖಾಂತರ ಅವ್ರನ್ನ ಯೋಚನೆ ಮಾಡ್ತಾಳೆ. ಅದೇ ಬಿಡಿಸಿದೆ ಆತರ ತಳ್ಕೊಂತಾಳೆ. ನಮ್ಮ ಪುರಾಣದಲ್ಲಿ ಯಮಧರ್ಮರಾಯರು ಮೃತ್ಯು ದೇವತೆ ಆಗಿದ್ದಾರೆ. ಇಲ್ಲಿ ಕಾಮದ ಅಟ್ಟಾಸ ಮೆರೆಯೋರಿಗೆ ಈ ಹುಡುಗಿ ಕೈಯಲ್ಲಿ ಒಂದು ಬುದ್ಧಿ ಹೇಳಕ್ಕೆ ಒಂದು ಮೃತ್ಯು ದೇವತೆ ಅಂತ ಟೈಟಲ್ ತಗೊಂಡ್ ಮಾಡ್ತೀವಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಒಂದು ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡ್ತಾರೆ. ಇವರು ಹುಡುಗರು ಏನ್ ಮಾಡ್ತಾರೆ, ಇನ್ನೊಂದು ವಿಭಿನ್ನವಾಗಿ ವಿಶೇಷವಾಗಿ ಒಂದು ಆಲೋಚನೆ ಮಾಡಿರ್ತಾರೆ. ಇಷ್ಟು ನಿಮ್ಗೂ ಗೊತ್ತಿರುತ್ತದೆ ಯಾವ್ಯಾವ ತರ ಟ್ರ್ಯಾಪ್ ಮಾಡ್ಬೋದು, ಹೆಂಗ್ ಇಂಪ್ರೆಸ್ ಮಾಡ್ಬೋದು, ಹೆಂಗ್ ಕರ್ಕೊಂಡು ಹೋಗ್ಬೋದು ಅನ್ನೋದು.
ಇವ್ರು ಇನ್ನೊಂಥರ ಡಿಫ್ರೆಂಟ್ ಆಗಿ ಒಂದು ಆಲೋಚನೆ. ಅವ್ರ ಗಮನಕ್ಕೂ ತಗೊಳಕ್ಕಾಗಲ್ಲ. ಅವರು ಬುದ್ಧಿವಂತರೆ, ಒಳ್ಳೆ ಎಜುಕೇಟೆಡ್ಸು, ಬೆಂಗಳೂರು ಮತ್ತೆ ಸಮಾಜ, ಕಾನೂನಾತ್ಮಕ ಎಲ್ಲ ತಿಳ್ಕೊಂಡಿರೋರು. ಹಂಗೂ ಒಂಥರ ಬದಲಾವಣೆ, ಒಂದು ವಿಭಿನ್ನವಾಗಿ ಪ್ರಯತ್ನ ಪಡ್ತಾರೆ. ಆ ತರ ಕತೆ. ಹೊರಗಡೆ ಬರಕ್ಕೆ ವಿಷಯನೇ ಗೊತ್ತಾಗಿರಲ್ಲ ಅವ್ರಿಗೆ, ಒಂಥರ ಇದು ಗೊತ್ತೇ ಆಗಿರಲ್ಲ. ಅದನ್ನ ನಾವು ತಿರ್ಗಾ ಹಾರರ್ ಟಚ್ ಕೊಟ್ಟು ಒಂದು ಮೋಟಿವೇಟ್ ಮಾಡಿ ತಿರ್ಗಾ ಇನ್ನೊಂದು ಪಾತ್ರಕ್ಕೆ ಅಲ್ಲಿ ಬೇಕು ಅನ್ನೋದನ್ನ ಅದಕ್ಕೆ ಮೃತ್ಯು ದೇವತೆ ಆಡ್ ಮಾಡ್ಕೊಂಡಿರೋದು. ಅದಕ್ಕೆ ಒಂದು 50 ಒಂದು ಹಾಡು ಕೊಟ್ಟಿದ್ದು ನಾನು. ಹಾರರ್ ಟಚ್ ಇದೆ, ಸಸ್ಪೆನ್ಸ್ ಇದೆ, ಒಂದು ಪಾತ್ರ ಗೊತ್ತೇ ಆಗಲ್ಲ ನಾನು ಎಲ್ಲಿದ್ದೀನಿ, ಏನಾಗ್ತಿದ್ದೀನಿ ಅನ್ನೋದು. ಆ ಒಂದು ವೈಶಿಷ್ಟ್ಯತೆಗೆ ಈ ಕತೆ ಮಾಡ್ಕೊಂಡೆ, ವಿಭಿನ್ನ ಇರ್ತದೆ ಅಂತ. ಅದೇನ 22ಕ್ಕೆ ಟೀಮ್ ಎಲ್ಲ ಮಾತಾಡ್ಕೊಂಡಿದ್ದೀವಿ, ಈ ತಿಂಗಳು 22ಕ್ಕೆ.